ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಮಾಡಿ ತೋರಿಸ್ತಾ ಇರೋದು ಬೋಟಿ ಮಸಾಲ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಸಣ್ಣಗೆ ಹೆಚ್ಚಿದ ಒಂದು ಟೊಮೆಟೊ, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಒಂದು ಕ್ಯಾರೆಟ್ನ ತೊಳೆದು ಚೆನ್ನಾಗಿ ತುರಿದಿಟ್ಕೊಂಡಿದ್ದೀನಿ. ಇವು ಸ್ವೀಟ್ ಕಾರ್ನು, ಒಂದೆರಡು ನಿಮಿಷ ಬೇಯಿಸಿಟ್ಕೊಂಡಿದ್ದೀನಿ. ಇದು ಸೇವು, ಅಚ್ಚ ಖಾರದ ಪುಡಿ, ಪೆಪ್ಪರ್ ಪೌಡ್ರು, ಸಾಲ್ಟು ಮತ್ತು ಚಾಟ್ ಮಸಾಲ. ಇದು ಬೋಟಿ. ಇದನ್ನೀಗ ಕರಿಯಾಕ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಎಣ್ಣೆ ಬಿಸಿ ಆಯ್ತು. ಈಗ ಈ ಬೋಟಿನ ಹಾಕಿ ಕರೆದು ತಕ್ಕೋತಾ ಇದ್ದೀನಿ. ನೋಡಿ, ಇದು ಟೀ ಟೈಮ್ ಸ್ನ್ಯಾಕ್ಸ್ಗೆ ಚೆನ್ನಾಗಿರುತ್ತೆ. ಮತ್ತು ನೀವು ಮಕ್ಕಳಿಗೆ, ಹೊರಗಡೆ ತಿಂತಾವಲ್ಲ ಮಕ್ಕಳು, ಈ ಥರ ಬೋಟಿನ ತಿನ್ನೋ ಬದಲು ನೀವು ಮನೆಯಲ್ಲೇ ಈ ಥರ ಎಲ್ಲ ಮಸಾಲೆ ರೆಡಿ ಮಾಡಿ ನೀವು ಮಕ್ಕಳಿಗೆ ಮಾಡಿಕೊಡ್ಬೋದು. ಮಕ್ಕಳು ಕೂಡ ತುಂಬ ಖುಷಿ ಪಡ್ತಾರೆ. ಈಗ ಒಂದು ಟ್ರಿಪ್ ಕರೆದಾಯ್ತಲ್ಲ, ಈಗ ನೋಡಿ ಇನ್ನೊಂದು ಟ್ರಿಪ್ ಹಾಕ್ತಾ ಇದ್ದೀನಿ. ಬೋಟಿನ ಹಾಕಿ ಕರೆದು ತಗೋಬೇಕು. ಇದೇ ಥರ ಎಲ್ಲ ಬೋಟಿನೂ ಇವನ್ನ ಸ್ವಲ್ಪ ಎಣ್ಣೆ ಹೀಗೆ ಹೋಗುವಾಗೆಲ್ಲ ಹಿಂಗೆ ಬಸ್ತು ತಗೋಬೇಕು. ಇದೇ ಥರ ಎಲ್ಲ ಬೋಟಿನೂ ಕರೆದು ತಗೊಳ್ರಿ ಒಂದು ಪಾತ್ರೆಗೆ. ನೋಡಿ, ಈಗ ಅವು ರೆಡಿ ಆಯಿತು. ಈಗ ಅದನ್ನು ಮಸಾಲೆ ತುಂಬಬೇಕಲ್ಲ, ಅದು ಹೇಗೆ ಮಾಡೋದು ತೋರಿಸ್ತೀನಿ ನೋಡಿರಿ. ಒಂದು ಬೋಟೆ ತೊಗೊಂಡು ತಟ್ಟೆಯಲ್ಲಿ ಇಟ್ಕೊಂಡು ಈ ಥರ ಚಾಕುಲಿಂದ ಮಧ್ಯ ಕಟ್ ಮಾಡಿ, ಪಕ್ಕಕ್ಕೆ ಚಾಕುಲೆ ಇನ್ನೊಮ್ಮೆ ಕಟ್ ಮಾಡಿ ಕೈಯಿಂದ ಈ ಥರ ತಕ್ಕೊಳ್ಳಿ. ಅದನ್ನ ಜೋರಾಗಿ ಒತ್ತಬೇಡ್ರಿ, ನಿಧಾನಕ್ಕೆ ತಕ್ಕೊಳ್ರಿ. ಯಾಕಂದ್ರೆ ಅವು ಮುರಿದು ಬಿಡ್ತಾವೆ, ಮತ್ತೆ ಪುಡಿ ಆದರೆ ತುಂಬಕ್ಕೆ ಬರಲ್ಲ. ಅದಕ್ಕೆ ನೋಡಿ ಈ ಥರ ಮಾಡಬೇಕು. ಅದಕ್ಕೆ ನಿಧಾನಕ್ಕೆ ನೀವು ಕಟ್ ಮಾಡ್ಕೋಬೇಕು. ಇನ್ನೊಂದು ತೋರಿಸ್ತೇನೆ ನೋಡಿರಿ. ಚಾಕುವಿಂದ ಮಧ್ಯ ಕಟ್ ಮಾಡಿ ಅದ್ರ ಪಕ್ಕಕ್ಕೆ ಮತ್ತೆ ಕಟ್ ಮಾಡ್ಕೋಬೇಕು. ಇನ್ನೊಂದು ಸಾರಿ ಈ ಥರ ಕಟ್ ಮಾಡಿಕೊಂಡು ಆಗಲ್ಲಿ ತೆಗೆದ್ರಲ್ಲ, ಹಂಗೆ ಕೈಯಿಂದ ಅದನ್ನು ನಿಧಾನಕ್ಕೆ ತಕ್ಕೊಡ್ರಿ. ಈ ಥರ ನಿಧಾನಕ್ಕೆ ತಕ್ಕೊಡ್ರಿ. ನೋಡಿ, ಪುಡಿ ಆಗದಂಗೆ ತಕ್ಕೊಡ್ರಿ. ನೀವು ಸಾಯಂಕಾಲ ಚಾದಾಗ ನಾವು ಏನು ತಿನ್ಬೇಕಪ್ಪ, ಟೀ ಕುಡಿಯುವಾಗ ಹಸಿವಾಗೈತಿ, ಏನರ ಬೇಕು ನಮಗೆ ಸ್ನ್ಯಾಕ್ಸ್ ಅಂತ ಅಂದ್ಕೊಳಂಗಿದ್ರೆ ನೀವು ಮನೆಯಲ್ಲಿ ಈ ಥರ ಇವು ಬೋಟಿ ಇದ್ರೆ ಕರೆದು ನೀವು ಈ ಥರ ಮಸಾಲೆ ರೆಡಿ ಮಾಡಿಕೊಂಡು ನೀವು ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು. ಮಕ್ಕಳಿಗೂ ಕೊಡ್ಬೋದು ನೀವು ಈ ಥರ ತಿನ್ನೋಕೆ. ನಿಮ್ಗೆ ನೋಡಿ ಈ ಥರ ಬರಲಿಲ್ಲ ಅಂದ್ರೆ ಇನ್ನೊಂದು ತೋರಿಸ್ತೀನಿ ನೋಡಿರಿ. ನೀವು ಬೋಟಿ ತೊಗೊಂಡು ಚಾಕುವಿಂದ ಈ ಥರ ಮಧ್ಯ ಕಟ್ ಮಾಡಿ ಎರಡು ಭಾಗ ಆಯ್ತು ನೋಡಿ. ಈ ಥರ ಈಸಿ ಆಯ್ತು ನಿಮ್ಗೆ. ಈ ಥರನಾರು ಮಾಡ್ಕೊಳ್ಳಿ, ಇಲ್ಲ ನಿಮ್ಗೆ ಬರುತ್ತೆ ಅನ್ನಂಗಿದ್ರೆ ಆ ಥರನಾರು ಕಟ್ ಮಾಡ್ಕೊಳ್ಳಿ. ಇವಾಗ ಮಸಾಲೆ ತುಂಬ ತೋರಿಸ್ತೀನಿ ನೋಡಿರಿ. ಬೋಟಿ ಒಳಗೆ ಈರುಳ್ಳಿ, ಮೊದಲು ಸ್ವಲ್ಪ ಈರುಳ್ಳಿ ಹಾಕಿ, ಒಂದು ಸ್ವಲ್ಪ ಟೊಮೆಟೊ, ಆಮೇಲೆ ಒಂದು ಸ್ವಲ್ಪ ಕ್ಯಾರೆಟ್ ತುರಿ ಆದಮೇಲೆ ಇವು ಸ್ವೀಟ್ ಕಾರ್ನನ್ನು ನಾನು ಒಂದೆರಡು ನಿಮಿಷ ಮೊದಲೇ ನೀರಿನಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ. ಹಸಿವು ಹಾಕಬೇಡ್ರಿ, ಬೇಯಿಸಿಟ್ಕೊಳ್ರಿ. ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಅಚ್ಚ ಖಾರದ ಪುಡಿ, ಮತ್ತು ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು ಹಾಕಿ, ಪೆಪ್ಪರ್ ಪೌಡ್ರು ಮತ್ತು ಸೇವು, ಮೇಲೆ ಸೇವು ಹಾಕಬೇಕು. ಸೇವು ಹಾಕಿದ ಮೇಲೆ ಮತ್ತೆ ನೋಡಿ ಈ ಥರ ಈರುಳ್ಳಿನ ಇಟ್ಟಿದ್ದೀನಿ ಒಂದೊಂದು. ಈಗ ಬೋಟಿದು ಮಸಾಲೆ ನೋಡಿ ರೆಡಿ ಆಯ್ತು ನೋಡ್ರಿ. ಇದು ಇನ್ನೊಂದು ತೋರಿಸ್ತೀನಿ ನೋಡ್ರಿ ತುಂಬೋದು. ಮೊದಲು ತುಂಬಿದ್ರಲ್ಲ ಅದೇ ಥರನೇ ಸ್ವಲ್ಪ ಈರುಳ್ಳಿ, ಒಂದು ಸ್ವಲ್ಪ ಟೊಮೆಟೊ, ಒಂದು ಸ್ವಲ್ಪ ಕ್ಯಾರೆಟ್ ತುರಿ, ಮತ್ತು ಒಂದು ಸ್ವಲ್ಪ ಸ್ವೀಟ್ ಕಾರ್ನ್ ಹಿಂಗೆ ಇಟ್ಕೊಂಡು ಮತ್ತೊಂದು ಸ್ವಲ್ಪ ಮೇಲೆ ಈರುಳ್ಳಿ ಹಾಕ್ತೀನಿ ನೋಡ್ರಿ. ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ, ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು ಮತ್ತು ಚಾಟ್ ಮಸಾಲ, ಸ್ವಲ್ಪ ಚಾಟ್ ಮಸಾಲ ಹಾಕಿ ಮೇಲೆ ಸೇವು ಉದುರಿಸ್ರಿ.
ಆಯ್ತು ನೋಡ್ರಿ ಈಗ ರೆಡಿ. ನೋಡ್ರಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚಂದ ಕಾಣ್ತಾವೆ ಮಕ್ಕಳಿಗೆ. ನೀವು ಈ ಥರ ಮಾಡಿ ಮನೆಯಲ್ಲೇ ಕೊಡಕ್ಕೆ, ಹೊರಗಡೆ ಯಾವುದೇದೋ ಎಣ್ಣೆಲೆ ಕರೆದಿರ್ತಾರೆ, ನೀವು ಮನೆಯಲ್ಲಾದರೆ ರುಚಿ ಶುಚಿಯಾಗಿ ಮಾಡಿ ಕೊಡ್ತೀರಿ. ಅದಕ್ಕೆ ನೀವು ಈ ಥರ ಮನೆಯಲ್ಲೇ ಮಾಡಿ ನೋಡಿ. ಎಲ್ಲ ರೆಡಿ ಆಯಿತು ನೋಡ್ರಿ. ಈಗ ಎಲ್ಲ ಬೋಟಿನೂ ಈ ಥರ ಕಲರ್ಫುಲ್ಲಾಗಿ ಎಷ್ಟು ಚಂದ ಕಾಣಿಸ್ತಾವೆ ನೋಡ್ರಿ. ಈಗಿವು ಸವಿಯಲು ಸಿದ್ಧ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾ ಹಾಕೋ ವಿಡಿಯೋ ನಿಮಗೆ ಮೊದಲು ಬರ್ತಾವ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್.